ಅಪ್ಪ ದುಡ್ಡು ರೆಡಿ ಇದೆಯಪ್ಪ? ರೆಡಿ ಇದೆ. ಥ್ಯಾಂಕ್ ಯು ಪಾ. ಕೊಡಿ, ನಾನೇ ನನ್ನ ಫ್ರೆಂಡಿಗೆ ಕೊಟ್ಟು ಬಂದು ಹಂಗೆ ಕಾಲೇಜಿಗೆ ಹೋಗ್ತೀನಿ. ಚಂದ್ರು ಅಣ್ಣ, ದುಡ್ಡು ತಗೊಂಬಾಪ. ಹಾ, ಬಂದೆ. ಕೇಶ್ವ, ಏನೋ ಇದು, ಅತ್ತೆ ಮಾವ ಎಲ್ಲ ಮನೇಲೇ ಇದ್ದಾರೆ. ಓ, ಏನಿವತ್ತು ನಮ್ಮ ಯಜಮಾನ್ರು ರೊಮ್ಯಾಂಟಿಕ್ ಮೂಡಲ್ಲಿ ಇರೋ ಆಗಿದೆ. ಥ್ಯಾಂಕ್ಸ್ ಮೀನಾ. ಥ್ಯಾಂಕ್ಸಾ? ಏನೋ ಕೇಶ್ವ, ಹೆಂಡತಿಗೆ ಥ್ಯಾಂಕ್ಸ್ ಹೇಳಿದ್ ಯಾವಾಗ ಕಲ್ತ್ಕೊಂಡೆ? ಮೀನಾ, ಒಬ್ಬ ವ್ಯಕ್ತಿ ಮನಸ್ಸನ್ನ ಅಮ್ಮಂಗಿಂತ ಹೆಚ್ಚಾಗಿ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ನೀನು ನನ್ನ ಅಮ್ಮನಷ್ಟೇ ಅರ್ಥ ಮಾಡ್ಕೊಂಡ್ಬಿಟ್ಟಿಯಲ್ಲ. ನಾನು ಬೇಜಾರಲ್ಲಿದ್ದೀನಿ ಅಂತ ಗೊತ್ತಾಗಿ ನನಗಿಷ್ಟವಾದ ಅಡುಗೆ ಮಾಡಿ ಅಂಗಡಿವರೆಗೂ ತಂದು ನನಗೆ ಬಡಿಸಿದ್ಯಲ್ಲ. ನಿನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಕಣೆ. ಲವ್ ಯು ಕಣೆ. ಲವ್ ಯು ಟು ಕೇಶ್ವ. ನಿನಗೆ ಖುಷಿ ಆಯ್ತಲ್ವಾ? ಹಾಗಾದ್ರೆ ನನಗೂ ಖುಷಿನೇ. ಸಪ್ಪೆ ಮುಖನ ನನ್ನ ಕೈ ನೋಡಕ್ ಆಗ್ತಿರ್ಲ ಕಣೋ. ಅದ್ ಸರಿ, ನಿನಗೆ ತೊಂಡೆಕಾಯಿ ಪಲ್ಯ ಇಷ್ಟ ಆಯ್ತಾ? ಕೇಳ್ತೀಯಲ್ಲ, ಅದ್ಭುತವಾಗಿತ್ತು. ಇರುತ್ತೆ. ಹೆಂಡತಿ ಮಾಡಿರೋದು ಅಂದ್ಮೇಲೆ ತೊಂಡೆಕಾಯಿ ಪಲ್ಯನೂ ಚೆನ್ನಾಗಿರುತ್ತೆ, ಕುಂಬಳಕಾಯಿ ಪಲ್ಯನೂ ಚೆನ್ನಾಗಿರುತ್ತೆ ಅಲ್ವೇನೋ ನನ್ ಮಗನೇ? ಅಮ್ಮ, ಅದು ನಾನ್ ತೊಂಡೆಕಾಯಿ ಪಲ್ಯ ಮಾಡಿದಾಗ ಡಬ್ಬಿ ಹಾಗೆ ಮನೆಗ್ ಬರ್ತಿತ್ತು. ಅದೇ ನಿನ್ ಹೆಂಡತಿ ತೊಂಡೆಕಾಯಿ ಪಲ್ಯ ಮಾಡಿ ತಗೊಂಬಂದ್ರೆ ಚಪ್ಪರ್ಸ್ಕೊಂಡ್ ತಿಂದಿದ್ದು ಹೇಗೋ. ಅಮ್ಮ, ಅದು ನಾನು ಇತ್ತೀಚೆಗೆ ತರಕಾರಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊತಿದ್ದೀನಮ್ಮ. ಯಾಕಂದ್ರೆ ಅದು ತುಂಬಾ ಒಳ್ಳೇದಲ್ವಾ, ಪೌಷ್ಟಿಕ ಆಹಾರ ನೋಡು. ಅದಕ್ಕೆ ಯಾವ್ದೇ ತರಕಾರಿ ಆದ್ರೂ, ತರಕಾರಿ ಪಲ್ಯ ಆದ್ರೂ ಬಿಡೋದೇ ಇಲ್ಲ, ತಿನ್ಬಿಡ್ತೀನಿ. ಇದಕ್ಕೇನು ಕಮ್ಮಿ ಇಲ್ಲ. ನಿನ್ ಹೆಂಡತಿ ನನ್ನ ಹತ್ರ ಎಲ್ಲ ಹೇಳಿದಳಪ್ಪ. ನೀವಿಬ್ರು ಲವ್ ಮಾಡ್ತಿದ್ದಾಗ ಅವಳು ತೊಂಡೆಕಾಯಿ ಪಲ್ಯ ಮಾಡ್ಕೊಡ್ತಿದ್ದೇನು, ನೀನ್ ಬಾಯಿ ಚಪ್ಪರ್ಸ್ಕೊಂಡ್ ತಿಂತಿದ್ದೇನೋ. ಅಬ್ಬಬ್ಬಬ್ಬಬ್ಬಬ್ಬ. ಸಾರಿ ಕಣೋ ಕೇಶ್ವ, ನನ್ಗೇನೋ ಗೊತ್ತಿತ್ತು ಅತ್ತೆ ಮಾಡೋ ತೊಂಡೆಕಾಯಿ ಪಲ್ಯ ನೀನ್ ತಿಂತಿರ್ಲಿಲ್ಲ ಅಂತ. ಏನೋ ಫ್ಲೋಲ್ ಹೇಳ್ಬಿಟ್ಟಿದೀನಿ ಕಣೋ. ಇರ್ಲಿ. ಸೊಸೆಗೊಂದ್ ಕಾಲ ಆದ್ರೆ ಈ ಅತ್ತೆಗೂ ಒಂದ್ ಕಾಲ. ಅಯ್ಯೋ ಮೀನಾ, ನೋಡು, ಮಾತಲ್ಲಿ ಹೇಳೋ ವಿಷಯನೇ ಮರ್ತೋದೆ. ಇವತ್ತು ಸುಲೋಚನಾ ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ನಾನ್ ಹೋಗಿ ಬಂದ್ಬಿಡ್ತೀನಿ ಮೀನಾ. ಅತ್ತೆ, ನಾನು ಬರ್ತೀನಿ. ಅದು ಮೀನಾ, ಏನಂದ್ರೆ ನಿಮ್ ಮಾವ ಯಾಕೋ ಇವತ್ತು ಸುಸ್ತು ಅಂತ ಮಲ್ಗಿದಾರ್ ಕಣೆ. ಮನೇಲಿ ಯಾರು ಇಲ್ಲ ಅಂದ್ರೆ ಅವ್ರನ್ನ ಗಮನಿಸ್ಕೊಳ್ಳೋರು ಯಾರಿರಲ್ಲ. ಅದಕ್ಕೆ ನಿನ್ ಮನೇಲಿದ್ದು ಸ್ವಲ್ಪ ಅವ್ರನ್ನ ಗಮನಿಸ್ಕೊ, ನಾನ್ ಹೋಗಿ ಬಂದ್ಬಿಡ್ತೀನಿ. ಹೋ, ಹಾಗಾತೆ ಮಾವನ್ನ ನಾನ್ ಸೂಪರ್ ಆಗಿ ನೋಡ್ಕೋತೀನಿ. ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಮೀನಾ ನೋಡು, ಮತ್ತೆ ಹೇಳ್ತಾ ಇದ್ದೀನಿ, ನೀನು ಅವ್ರ ಮೇಲೆ ಗಮನ ಇಟ್ರೆ ಅಷ್ಟೇ ಸಾಕು. ಅದು ಬಿಟ್ಟು ನನ್ ಮಾವನ್ ಮನ್ಸನ್ನ ಗೆಲ್ತೀನಿ, ಅವ್ರು ನನ್ನ ಸೊಸೆ ಅಂತ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ, ಹಾಗೆ ಹೀಗೆ ಅಂತ ಯಾವ ಸಾಹಸಕ್ಕೂ ಕೈ ಹಾಕ್ಬೇಡ ಕಣೆ. ಅತ್ತೆ, ನೀವ್ ಹೇಳ್ದಾಗ ನಾನು ಇರ್ಬೇಕು ಅಂತಂದ್ರೆ ನಂದೊಂದು ಕಂಡೀಷನ್ ಇದೆ. ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ತಿದ್ದೀರಲ್ಲ, ಅದ್ರ ಪ್ರಸಾದ ನನಗ್ ಬೇಕು. ಇಡೀ ಲೋಕೆನಾ? ಆಯ್ತಮ್ಮ, ಹಾಗೆ ಮಾಡ್ತೀನಿ. ಏನಪ್ಪ ತೊಂಡೆಕಾಯಿ ಪ್ರಿಯ, ಈಗ ಸುಲೋಚನಾ ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ನನ್ನ ಅಲ್ಲಿ ಕರ್ಕೊಂಡು ಹೋಗ್ತೀಯೋ ಅಥವಾ ನಾನು ಒಬ್ಳೇ ಹೋಗ್ಬಿಡ್ಲೋ? ಅಮ್ಮ, ನೀನ್ ನಡ್ಕೊಂಡು ಹೋಗೋದಾ? ನನ್ ರಥದಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ. ನನ್ ಬಂಗಾರ. ಸರಿ ಮೀನಾ, ನನ್ ಬಂಗಾರ. ಅಮ್ಮ, ಅಲ್ಲಿ ಏನೋ ಮಾಡ್ತಿದ್ಯಾ? ತೊಂಡೆಕಾಯಿ ನಡೆಯೋ, ಸಾಕು ತರ್ಲಿ ತಂದು. ಹಲೋ ಸಿದ್ದು, ನಾನ್ ನಿನ್ಗೊಂದು ಅರ್ಜೆಂಟ್ ಆಗಿ ಒಂದ್ ವಿಷಯ ಹೇಳ್ಬೇಕು. ಅದೇನ್ ಹೇಳಮ್ಮ? ಫಸ್ಟ್ ಐ ಲವ್ ಯು ಅಂತ ಹೇಳು, ಆಮೇಲೆ ಹೇಳಿ. ಐ ಲವ್ ಯು ಸೋ ಮಚ್. ಈಗೇನು ಅಂತ ಹೇಳು. ಅದು ಅಪ್ಪನ ಹತ್ರ ಮಾತಾಡಿ ಅರೇಂಜ್ ಮಾಡಿದೆ. ನಾನು ನಂಬಕ್ಕೆ ಆಗ್ತಾ ಇಲ್ಲ ಅಮ್ಮ. ಯು ಆರ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಸಿದ್ದು. ಬಾವಿ ಹೆಂಡತಿ ಹತ್ರ ಥ್ಯಾಂಕ್ ಯು, ಸಾರಿ ಇದೆಲ್ಲ ಹೇಳ್ತಾರ ಹೇಳು? ಇಲ್ಲ ಅಮ್ಮ, ನೀನ್ ಮಾಡ್ತಿರೋ ಹೆಲ್ಪ್ ಇದೆಯಲ್ಲ, ಅದನ್ನ ನಾನು ಲೈಫ್ ಲಾಂಗ್ ಮರೆಯಲ್ಲ. ಅಷ್ಟಕ್ಕೂ ನಿಮ್ಮ ಅಪ್ಪನ ಹತ್ರ ನೀನು ಹೇಗೆ ಒಪ್ಸ್ದೆ? ಅಯ್ಯೋ, ಅದ್ನೇನ್ ಕೇಳ್ತೀಯ ಸಿದ್ದು, ಇಲ್ಲಿವರೆಗೂ ನನ್ನ ಅಪ್ಪನ ಹತ್ರ ಯಾವತ್ತೂ ಸುಳ್ಳೇ ಹೇಳಿರ್ಲಿಲ್ಲ. ಬಟ್ ಈ ವಿಷಯದಲ್ಲಿ ಸುಳ್ಳು ಹೇಳುವಾಗ ಆಯ್ತು. ನಂಗೆ ಎಷ್ಟು ಗಿಲ್ಟ್ ಆಗ್ತಿದೆ ಗೊತ್ತಾ ಆ ವಿಷಯಕ್ಕೆ. ಕಮ್ ಆನ್,
ನಾವು ತಲುಪ್ತಿರೋ ಗುರಿಗೆ ಒಳ್ಳೇದಾಗಿರುವಾಗ ಹೋಗೋ ದಾರಿ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಅಂತೂ ಇಂತೂ ನನ್ ಜೊತೆ ಯಾರು ಇಲ್ದಿರುವಾಗ ನೀನ್ ನನ್ ಜೊತೆ ನಿಂತ್ಬಿಟ್ಟೆ ಅಮ್ಮ. ನಾನ್ ಹೇಗ್ ತೀರಿಸ್ಲಿ ಅಮ್ಮೋ? ನೀನ್ ನನಗೆ ಋಣ ತೀರ್ಸ್ಲೇಬೇಕು ಅಂತ ಇದ್ರೆ ಚೆನ್ನಾಗ್ ಓದಿ ಒಂದ್ ಒಳ್ಳೆ ಜಾಬ್ ತಗೋ, ಆಮೇಲೆ ನಮ್ ಮನೆಗ್ ಬಂದ ಹೆಣ್ ಕೇಳು, ನನ್ ಕೊಡ್ಲಿಕ್ ತಾಳಿ ಕಟ್ಟು. ಅದೇ ನೀನ್ ನಂಗ್ ತೀರ್ಸೋ ಋಣ. ಖಂಡಿತ ಅಮ್ಮು, ನೀನಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂದ್ರೆ ನಾನ್ ಯಾವ ಮಟ್ಟಕ್ ಬೇಕಾದ್ರೂ ಹೋಗ್ತೀನಿ. ಲವ್ ಯು ಅಮ್ಮು. ಐ ಲವ್ ಯು ಟೂ ಸಿದ್ದು. ನಾಳೆ ಸಿಗೋಣ, ಓಕೆನಾ? ಬಾಯ್. ಬಾಯ್ ಅಮ್ಮು. ಪರವಾಗಿಲ್ಲ, ನಾನ್ ಇವಳ ಕೈಲಿ ಕೆಲ್ಸ ಆಗುತ್ತೋ ಆಗಲ್ವಾ ಅನ್ಕೊಂಡಿದ್ದೆ. ಸಾಮಾನ್ಯದವಳು ಅಲ್ಲ ಇವಳು. ಅತ್ತೆ ಹತ್ರ ರಾತ್ರಿ ಏನ್ ಅಡ್ಗೆ ಮಾಡೋದು ಅಂತ ಕೇಳಲೇ ಇಲ್ವಲ್ಲ. ಚಪಾತಿಗೆ ಏನ್ ಪಲ್ಯ ಮಾಡ್ಲಿ? ಗಿರ್ಜಾ, ನಮ್ಮ ಮಾವಂಗ್ ಎಷ್ಟು ಕೊಬ್ಬಿರ್ಬೇಕು. ಅತ್ತೆ ಮನೇಲಿಲ್ಲ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಆದ್ರೂ ನನ್ನ ಹೆಸರು ಕರಿತಿಲ್ವಲ್ಲ. ಗಿರಿಜಾ 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 ಅಂತ ಅವ್ರನ್ನೇ ಕರಿತಿದ್ದಾರೆ. ಗಿರ್ಜಾ ಬಾಯಿಲಿ. ಅವ್ರ ನನ್ನ ಹೆಸರು ಕರಿಯೋರ್ಗು ನಾನ್ ಹೋಗಲ್ಲ. ನೋಡೋಣ ಅದ್ ಯಾವಾಗ ಮೀನಾ ಬಾಮ್ಮ ಅಂತಾರೆ ಅಂತ. ಸತ್ಯನಾರಾಯಣ ಪೂಜೆಗೆ ಹೋಗ್ತೀನಿ ಅಂತ ಹೇಳಿದ್ಲಲ್ವಾ? ಇಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ ಅವಳು. ಗಿರ್ಜಾ, ಏನು ಸೌಂಡೇ ಇಲ್ವಲ್ಲ? ನಮ್ಮ ಮಾವಂಗೆ ಎಷ್ಟು ಹಠ ಇರ್ಬೇಕು. ಅದೇನು ಅಂತ ಹೋಗಿ ನಾನೇ ನೋಡ್ತೀನಿ. ಪಾಪ ಸುಸ್ತು ಅಂತ ಬೇರೆ ಮಲಗಿದ್ರು. ಮಾವ ಮಾವ ಏನಾಯ್ತು ಮಾವ? ಎದ್ದೇಳಿ ಮಾವ. ಮಾವ ಏನಾಯ್ತು ಮಾವ? ಗಿರ್ಜಾ, ಬಂದಿರಿ ಕೀ ಕೊಡು, ಲೇಟ್ ಆಯ್ತು. ರೀ, ಯಾವ ಕಡೆ ಹೊರಟ್ರಿ? ಇದೇನ್ ಗಿರ್ಜಾ ಹೀಗೆ ಕೇಳ್ತಾ ಇದ್ಯಾ? ಅಂಗಡಿಗೆ ಹೊರಟೆ. ಇವತ್ತುನಾ? ದಿನ ಹೋಗ್ತೀನಲ್ವಾ? ಹಾಗಲ್ಲ ರೀ, ನಿನ್ನೆ ತಾನೇ ಆರೋಗ್ಯ ಸಮಸ್ಯೆ ಆಗಿ ಎಷ್ಟೆಲ್ಲ ಆಯ್ತು, ಆಗ್ಲೇ ಅಂಗಡಿಗೆ ಹೊರಟು ನಿಂತಿದ್ದೀರಲ್ಲ. ಇವತ್ತೊಂದಿನ ಮನೇಲಿದ್ದು ಸುಧಾರಿಸ್ಕೋಬಾರ್ದಾ? ಅಲ್ಲ ರೀ, ನೀವ್ ಅಂಗಡಿಗೆ ಹೋಗ್ಲಿಲ್ಲ ಅಂದ್ರೆ ಏನು? ಅಂಗಡಿಲಿ ಸುಂದರ, ಕೇಶವ ಎಲ್ರು ಇದಾರಲ್ಲ, ಅವ್ರು ನೋಡ್ಕೋತಾರೆ. ನೀವು ಸುಧಾರಿಸ್ಕೊಳ್ರಿ. ಗಿರ್ಜಾ, ನಾ ಮನೇಲಿದ್ರೆ ಇನ್ನೂ ಹುಷಾರು ತಪ್ಪುತ್ತೆ. ಅಂಗಡಿಗೆ ಹೋದ್ರೆ ನೆಮ್ಮದಿಯಾಗಿರ್ತೀನಿ, ಗೆಲುವಾಗಿರ್ತೀನಿ. ಹಾಗಲ್ಲ ರೀ, ನನ್ಗೇನಾದ್ರೂ ಸುಸ್ತಾದ್ರೆ ಬೇಗ ವಾಪಸ್ ಬಂದ್ಬಿಡ್ತೀನಿ. ತಲೆ ಕೆಡಿಸ್ಕೋಬೇಡ. ಈಗ ಅಂಗಡಿಗೆ ಹೋಗಿ 4 ಗಿರಾಕಿ ಜೊತೆ ಮಾತಾಡ್ಬಿಟ್ರೆ ನಿನ್ನೆ ನನಗ್ ತಲೆ ಸುತ್ತು ಬಂದಿದ್ದು ಅನ್ನೋದೇ ಮರ್ತು ಹೋಗುತ್ತೆ. ಹಾಗಲ್ಲ ರೀ. ಹಠ ಮಾಡಬೇಡ ಗಿರ್ಜಾ, ನಾನು ಹೋಗ್ಬೇಕು, ಕೀ ತಗೊಂಬ. ಅಷ್ಟಕ್ಕೆ ಕೋಪ ಮಾಡ್ಕೊಂಡ್ಬಿಟ್ಯಾ? ನನ್ಗೇನಾದ್ರೂ ಸುಸ್ತಾದ್ರೆ ಬೇಗ ಅಂಗಡಿಯಿಂದ ವಾಪಸ್ ಬರ್ತೀನಿ. ಇಲ್ಲಿ ನೋಡಿ, ನಿಮಗೆ ಮನೇಲಿರಕ್ ಬೇಜಾರಾದ್ರೆ ಮೀನಾ ರಿಪೇರಿ ಮಾಡಿಸ್ಕೊಟ್ಟಿದ್ದಾಳಲ್ಲ, ಹಾರ್ಮೋನಿಯಂ ಇದೆ, ಅದರಲ್ಲಿ ನಾನು ನಿಮ್ಗೆ ಹರಿಕತೆ ಹೇಳ್ತಾ ಇರ್ತೀನಿ. ನೀವು ಅದನ್ನ ಕೇಳ್ಕೊಂಡು ಮನೇಲೇ ಇರ್ಬೋದು ರೀ. ನಿಮ್ಗೆ ಅವಾಗ ಯಾವ ಬೇಜಾರು? ನೀನ್ ಹರಿಕತೆ ಕೇಳಕ್ ನನ್ಗೆ ಇಷ್ಟನೇ. ಆದ್ರೆ ಅಂಗಡಿಗೆ ಹೋಗದೆ ಇದ್ರೆ ನಂಗೆ ಮನ್ಸು ಮನೇಲಿ ಇರೋದೇ ಇಲ್ಲ. ವ್ಯಾಪಾರಸ್ಥರಿಗೆ ಅಂಗಡಿಗೆ ಹೋದ್ರೇನೆ ನೆಮ್ಮದಿ. ಈಗ ಹೋಗಿ ಬರ್ತೀನಿ. ಮನೆ ಕಡೆ ಜಾಗ್ರತೆ. ಅಪ್ಪ, ದುಡ್ಡು ರೆಡಿ ಇದೆಯಪ್ಪ? ರೆಡಿ ಇದೆ. ಥ್ಯಾಂಕ್ ಯು ಪಾ. ಕೊಡಿ, ನಾನೇ ನನ್ನ ಫ್ರೆಂಡಿಗೆ ಕೊಟ್ಟು ಬಂದು ಹಂಗೆ ಕಾಲೇಜಿಗೆ ಹೋಗ್ತೀನಿ. ಚಂದ್ರು ಅಣ್ಣ,
ದುಡ್ಡು ತಗೊಂಬಾಪ. ಹಾ ಬಂದೆ. ಅಮ್ಮ ನಡಿ, ನಾವು ನಿಮ್ ಜೊತೆ ಬರ್ತೀವಿ. ನೀವ ಚಿಕ್ಕಪ್ಪ? ಹೌದು ಅಮ್ಮ, ನಾನು ಚಂದ್ರು ಇಬ್ರು ಬರ್ತೀವಿ. ಹಾಗೆ ನಿಮ್ ಫ್ರೆಂಡ್ ತಾಯಿನ ನೋಡ್ದಂಗೂ ಆಗತ್ತೆ, ದುಡ್ಡು ಕೊಟ್ಟಂಗೂ ಆಗತ್ತೆ. ಅಯ್ಯೋ, ನಿಮಗೆ ಯಾಕೆ ತೊಂದ್ರೆ ಅಪ್ಪ? ನಾನೇ ಹೋಗಿ ಕೊಡ್ತೀನಿ. ಎಲ್ಲಾದ್ರೂ ಉಂಟಮ್ಮ? 2 ಲಕ್ಷ ಕ್ಯಾಶ್ ಇದೆ. ಹೆಣ್ಮಗು ನೀನು, ಇನ್ನೊಬ್ಳು ಕೈಲಿ ಕುತ್ಕೊಳ್ತದ? ಯಾರಿಗಾದ್ರೂ ಈ ದುಡ್ಡು ಕಣ್ಣಿಗೆ ಬಿದ್ದು ಇದನ್ ಕದಿಯಕ್ ಹೋಗಿ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನಾವು ಬರ್ತೀವಿ. ಹೌದು ಅಮ್ಮ, ನಿಮ್ ಚಿಕ್ಕಪ್ಪ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನೀನು ನಿಮ್ ಚಿಕ್ಕಪ್ಪ ಅಪ್ಪನ ಜೊತೆನೆ ಹೋಗಿ ಅವ್ರಿಗೆ ದುಡ್ಡು ಕೊಟ್ಬಿಟ್ ಬಾ. ಅಮ್ಮ, ಅದ್ಯಾ ಹಾಸ್ಪಿಟಲ್ ಅಂದೆ? ಅದು ಅಪ್ಪ. ಯಾಕಮ್ಮ, ಏನಾಯ್ತು? ಚಿಕ್ಕಪ್ಪ, ಅದು ಮತ್ತೆ ಯಾವ ಆಸ್ಪತ್ರೆ? ಅಯ್ಯೋ ದೇವ್ರೆ, ಸಿಕ್ಕಾಕೊಂಡಲ್ಲ. ಈಗ ಯಾರು ಬಚಾವ್ ಮಾಡ್ತಾರ ನನ್ನ? ಏನ್ ಬಾಬಾ ನೀವು ನಮ್ಮ ಅಮ್ಮನ ಇನ್ನ ಎಷ್ಟ್ ದಿವ್ಸ ಅಂತ ಗೂಡಲಿಟ್ಟಿರೋ ಗುಬ್ಬಚ್ಚಿ ತರ ಸಾಕ್ತೀರಾ? ಹೆಣ್ಮಗು ಹೆಣ್ಮಗು ಅಂತ ನೀವ್ ಕಡೆಗಣಿಸ್ಬಿಟ್ರೆ ನಮ್ಗೇನ್ ವ್ಯವಹಾರ ಗೊತ್ತಿಲ್ವಾ? ಅದ್ರ ಧೈರ್ಯ ಇಲ್ವಾ? ದುಡ್ಡನ್ನ ಹೇಗ್ ಜೋಪಾನವಾಗಿ ತಗೊಂಡ್ ಹೋಗ್ಬೇಕು ಅನ್ನೋದು ನಮ್ಮ ಅಮೂಲ್ಯ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಇದೇನ್ ಕಲಾ ಇಂದ್ರೆ ಹೀಗೆ ಮಾತಾಡ್ತಿದ್ದಾಳೆ? ಯಾವಾಗ್ಲೂ ನನ್ ಮಗಳು ಹಂಗೆ, ನನ್ ಮಗಳು ಹಿಂಗೆ, ನನ್ ಮಗಳು ಸಿಕ್ಕಾಪಟ್ಟೆ ಬುದ್ಧಿವಂತೆ ಧೈರ್ಯವಂತೆ ಅಂತ ಹೇಳ್ತಾ ಇರ್ತೀರಾ. ಈಗ ನಿಮ್ ಮಗಳ ಮೇಲಿರೋ ನಂಬಿಕೆ ಇಷ್ಟೇನಾ ಬಾವಾ? ಏನಮ್ಮ, ದುಡ್ಡು ಕೊಡೋದಕ್ಕೆ ನಿಮ್ಮ ಅಪ್ಪ ಚಿಕ್ಕಪ್ಪನ ಜೊತೆ ಬರ್ಲೇಬೇಕಾ? ನೀನ್ ಒಬ್ಳೆ ಹೋಗಿ ಕೊಡಕ್ಕಾಗಲ್ವಾ? ಕೊಡ್ತೀನಿ ಚಿಕ್ಕಮ್ಮ, ನಾನೇ ಒಬ್ಳೆ ಹೋಗಿ ಕೊಡ್ತೀನಿ. ಹಾ ನೋಡಿ, ಮತ್ತೆ ಈಗೇನೋ ನೀವಿಬ್ರು ಇವಳ ಕೈಲಿ 2 ಲಕ್ಷ ಕೊಟ್ಟು ಕಳ್ಸೋದಕ್ಕೆ ಇಷ್ಟು ಯೋಚನೆ ಮಾಡ್ತಾ ಇದೀರಾ. ಮುಂದೊಂದ್ ದಿನ ಅವಳ ಮದ್ವೆ ಆಗಿ ದೊಡ್ಡ ಮನೆಗೆ ಹೋದ್ಮೇಲೆ ಅವ್ಳ ಗಂಡನೋ ಮಾವನೋ ಇದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟು ಬ್ಯಾಂಕ್ ಕಟ್ಬಾರಮ್ಮ ಅಂತ ಹೇಳ್ದಾಗ ಆಗ್ಲೂ ನೀವಿಬ್ರು ನೀನ್ ಆರಾಮಾಗಿ ಮನೇಲಿರು ಮಗಳೇ, ನಾನು ಚಂದ್ರು ಬಂದು ನಿನ್ನ ಸೇಫ್ ಆಗಿ ಬ್ಯಾಂಕ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀರಾ? ಹೆಣ್ಮಕ್ಳು ಇದನ್ನೆಲ್ಲ ಕಲಿಬೇಕು ಬಾವಾ, ಮುಂದಕ್ಕೆ ಉಪಯೋಗ ಆಗತ್ತೆ. ಅಮ್ಮ, ನೀ ತಗೊಂಡ್ ಹೋಗಮ್ಮ. ಸರಿ ಕಂದ, ದುಡ್ಡು ತಗೊಂಡೋಗಿ ಕೊಟ್ಬಾ. ಅದೇ ಕೊಟ್ಟ ಮೇಲೆ ಒಂದ್ ಫೋನ್ ಮಾಡ್ಬೇಕು, ಹುಷಾರು. ಹಾ ಸರಿ ಅಪ್ಪ, ಥ್ಯಾಂಕ್ಸ್. ಹುಷಾರಮ್ಮ. ಥ್ಯಾಂಕ್ಸ್ ಚಿಕ್ಕಪ್ಪ, ನಾನು ಬರ್ತೀನಿ. ಅಮ್ಮ ಹುಷಾರು, ಸ್ಕೂಟಿ ಡಿಕ್ಕಿಲಿ. ಹಾ ಸರಿ ಅಮ್ಮ, ಬರ್ತೀನಿ. ನಿಮ್ಗೆ ಯಾವಾಗ್ಲೂ ಬಂತು ಇಷ್ಟೊಂದು ಒಳ್ಳೆ ಬುದ್ಧಿ? ನಮ್ಗೆ ಯಾರಿಗೂ ಒಳಿದೇ ಇರೋದು, ನಿಮ್ಗೆ ಒಳ್ದಿದ್ಯಲ್ಲ. ಅಂತೂ ಲೈಫಲ್ಲಿ ಫಸ್ಟ್ ಟೈಮು ಒಂದ್ ಒಳ್ಳೆ ಸಲಹೆ ಕೊಟ್ಟಿದ್ಯಾ ನೋಡು.